ರಾಗಿಣಿ ಆಯ್ತು, ಈಗ ಸಂಜನಾ ಸರ್ದಿ. ರಾಗಿಣಿ ಅಂತಾನೆ ಜೈಲು ಪಾಲಾಗ್ತಾರ ಸಂಜನಾ ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಸಂಜನಾಗೆ ಶುರುವಾಗಿದೆ ಜೈಲು ಸೇರುವಂತ ಟೆನ್ಷನ್. ಈಗ ಆಲ್ರೆಡಿ ಅವರು ಸಿಸಿಬಿ ಕಸ್ಟಡಿಯಲ್ಲಿರುವಂತದ್ದು, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ಸಿಸಿಬಿ ಕಸ್ಟಡಿಯ ಅಂತ್ಯವಾಗ್ತಾ ಇರುವಂತದ್ದು, ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಜೈಲು ಪಾಲಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರವಿಶಂಕರ್, ವೀರೇನ್ ಖನ್ನಾ ಕಸ್ಟಡಿಯೂ ಕೂಡ ಹಿಂದೆ ಅಂತ್ಯವಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಸಿಸಿಬಿ ಕಸ್ಟಡಿಗೆ ನೀಡಲಾಗಿತ್ತು ಅವರನ್ನ, ಅವರ ಒಂದು ಕಸ್ಟಡಿ ಕೂಡ ಇವತ್ತೇ ಅಂತ್ಯವಾಗ್ತಾ ಇರುವಂತದ್ದು. ಮೂವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಸಾಧ್ಯತೆ ಹೆಚ್ಚಿದೆ. ಯಾಕೆಂದ್ರೆ ರಾಗಿಣಿ ಪ್ರಕರಣವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಈ ಒಂದು ಸಾಧ್ಯತೆನೇ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಮಧ್ಯಾಹ್ನ ಮೂವರಿಗೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಆ ಒಂದು ಟೆಸ್ಟ್ ನ ಬಳಿಕ ಮೂವರನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮಹಿಳಾ ಕೇಂದ್ರದಿಂದಲೇ ಸಂಜನಾ ಕೋರ್ಟ್ಗೆ ಹಾಜರುಪಡಿಸಲಾಗುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೂವರನ್ನ ಕೂಡ ವಿಚಾರಣೆ ಮಾಡ್ತಾರೆ ಜಡ್ಜ್. ಅದಾದ ಮೇಲೆ ಯಾವ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ಪೆಷಲಿ ಇದು ಡ್ರಗ್ಸ್ ದಂಧೆಯ ಪ್ರಕರಣ ಆಗಿರುವಂತ ಹಿನ್ನೆಲೆಯಲ್ಲಿ ಸೊ ಈ ಮೂವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾನೂನು ತಜ್ಞರು. ಮತ್ತು ಒಂದ್ ಕಡೆ ಹೆಚ್ಚಿನ ವಿಚಾರಣೆಗೋಸ್ಕರ ಇವರನ್ನ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಡಿಮೆ ಅನ್ನುವ ಮಾಹಿತಿ ಕೂಡ ಇದೆ. ಸೊ ಯಾವ ರೀತಿಯಾಗಿ ಸಿಸಿಬಿ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಾರೆ ಅದೆಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಕೋರ್ಟ್ ಅಂದ್ರೆ ಜಡ್ಜ್ ಯಾವ ನಿರ್ಧಾರವನ್ನ ತಗೊಳ್ತಾರೆ ಅನ್ನೋದ್ರ ಬಗ್ಗೆ. ಸೊ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ನೋಡ್ತಾ ಇದ್ವಿ ಇವತ್ತು ಸಂಜನಾ, ರವಿಶಂಕರ್, ಖನ್ನಾ ಈ ಮೂವರ ಕಸ್ಟಡಿ ಅಂತ್ಯವಾಗ್ತಾ ಇರುವಂತದ್ದು. ಏನಾಗಬಹುದು, ಇವರು ಕೂಡ ಜೈಲು ಪಾಲಾಗುವಂತ ಸಾಧ್ಯತೆ ಇದೆಯಾ? ಖಂಡಿತ ಪೃಥ್ವಿ, ಸ್ಯಾಂಡಲ್ವುಡ್ನ ಡ್ರಗ್ಸ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದ ಈಗಾಗಲೇ ನಟಿ ರಾಗಿಣಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದರೆ, ಇದರ ಬೆನ್ನಲ್ಲೇ ಇವತ್ತು ಸಂಜನಾ, ರವಿಶಂಕರ್ ಮತ್ತು ವೀರೇನ್ ಖನ್ನಾರ ಪೊಲೀಸ್ ಕಸ್ಟಡಿ ಅವಧಿ ಕೂಡ ಇವತ್ತಿಗೆ ಮುಕ್ತಾಯವಾಗಲಿದೆ. ಮಧ್ಯಾಹ್ನದ ಬಳಿಕ ಈ ಒಂದು ಮೂವರು ಆರೋಪಿಗಳನ್ನು ಕೂಡ ಅಷ್ಟೇ CCH 33ಯ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರುಪಡಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ನಟಿ ಸಂಜನಾ ಅವರನ್ನು ಮಹಿಳಾ ಕೇಂದ್ರದಿಂದಲೇ ಪ್ರೊಡ್ಯೂಸ್ ಮಾಡಿದರೆ, ಇನ್ನಿಬ್ಬರ ಆರೋಪಿಗಳನ್ನು CCBಯ ಕಚೇರಿಯಿಂದ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಮೂವರು ಆರೋಪಿಗಳನ್ನು ಕೂಡ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ವಿಚಾರಣೆ ಆದಂಥ ಬಳಿಕ 12 ಗಂಟೆಯ ಮೇಲೆ ಮೂವರು ಆರೋಪಿಗಳನ್ನು ಕೂಡ ಅಷ್ಟೇ KC ಜನರಲ್ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸ್ತಾರೆ. ಯಾಕಂದರೆ ಈ ಪ್ರತಿದಿನ ಕೂಡ ಅಷ್ಟೇ ಆರೋಪಿಗಳು ಕಸ್ಟಡಿಯಲ್ಲಿದ್ದಂಥ ಟೈಮಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ಕಡ್ಡಾಯವಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಮೂವರನ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಜೊತೆಗೆ ಕೋವಿಡ್ ಟೆಸ್ಟನ್ನು ಕೂಡ ಇವತ್ತು ಒಮ್ಮೆ ನಡೆಸ್ತಾರೆ. ಯಾಕಂದರೆ 3 ದಿನಗಳ ಹಿಂದೆ ಒಂದು ಕೋವಿಡ್ ಪರೀಕ್ಷೆಯನ್ನು ಕೂಡ ನಡೆಸಿದ್ರು, ಆದರೆ ಇವತ್ತು ಕೂಡ ಕೋವಿಡ್ ಪರೀಕ್ಷೆ ನಡೆಸ್ತಾರೆ. ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದಂಥ ಟೈಮ್ನಲ್ಲಿ ಇವತ್ತು CCB ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳುವಂತಹ ಒಂದು ಪ್ರಮೇಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕಾರಣ ಇಷ್ಟೇ, ಯಾವುದೇ ಒಬ್ಬ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಕೇವಲ 14 ದಿನ ಮಾತ್ರ ಕೊಡ್ತಾರೆ. ಈಗಾಗಲೇ ಈ ಒಂದು ಆರೋಪಿಗಳೆಲ್ಲರೂ ಕೂಡ ಅಷ್ಟೇ 11 ದಿನಗಳು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದರೆ ಇನ್ನಷ್ಟು ಅವಶ್ಯಕತೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಈಗಾಗಲೇ CCB ಅಧಿಕಾರಿಗಳು ಬಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಈ ಒಂದು ಮೂವರು ಆರೋಪಿಗಳನ್ನು ಕೂಡ ಇವತ್ತು ಕಸ್ಟಡಿಗೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ನಟಿ ಸಂಜನಾ ಕೂಡ ಅಷ್ಟೇ ಈಗಾಗಲೇ ನಿನ್ನೆ ತಮ್ಮ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ. ಆ ವಕೀಲರ ಮುಖಾಂತರವಾಗಿ ಇವತ್ತು ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮತ್ತೊಂದು ಕಡೆ ನಡೆಸ್ಕೊತಾ ಇದ್ದಾರೆ. ಜಾಮೀನಿಗೆ ಅರ್ಜಿ ಹಾಕೊಂಡ್ರು ಕೂಡ ಅಷ್ಟೇ ಇವತ್ತು ಜಾಮೀನು ಸಿಗುತ್ತೆ ಅನ್ನುವಂಥದ್ದು ಬಹುತೇಕ ಡೌಟು. ಯಾಕಂದರೆ ಕಾಟನ್ಪೇಟೆಯಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಾಗಿಣಿ A2 ಆರೋಪಿಯಾಗಿದ್ದರು, ನಟಿ ಸಂಜನಾ A14 ಆಗಿದ್ದಾರೆ. ಅಂದರೆ A2 ಆರೋಪಿಗೆ ಜಾಮೀನನ್ನು ಕೊಟ್ಟಿಲ್ಲ ಅಂತ, ಅದರಲ್ಲಿ A14 ಆರೋಪಿಗೆ ಜಾಮೀನು ಸಿಗುವಂಥದ್ದು ಬಹುತೇಕ ಡೌಟ್ ಆಗಿದೆ. ಜೊತೆಗೆ ವೀರೇನ್ ಖನ್ನಾ ಮತ್ತು ರವಿಶಂಕರ್ ಕೂಡ ಅಷ್ಟೇ ಇವತ್ತು ಕಸ್ಟಡಿ ಅವಧಿ ಮುಕ್ತಾಯವಾಗಲಿದ್ದು, ಅವರನ್ನು ಕೂಡ ಅಷ್ಟೇ ಮತ್ತೆ ಕಸ್ಟಡಿಗೆ ಕೇಳುವಂಥ ಪ್ರಮೇಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ CCB ಅಧಿಕಾರಿ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಮೂವರು ಆರೋಪಿಗಳನ್ನು ಕೂಡ ಅಷ್ಟೇ ಮಧ್ಯಾಹ್ನ 3 ಗಂಟೆಯ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ, ಒಂದು ವೇಳೆ ಕಸ್ಟಡಿಗೆ ಬೇಡ ಅಂದಂಥ ವೇಳೆಯಲ್ಲಿ ಜಾಮೀನು ಏನಾದರೂ ಇವ್ರಿಗೆ ಅಪ್ಲೈ ಮಾಡಿಕೊಂಡ್ರು ರದ್ದಾದರೂ ಕೂಡ ಅಷ್ಟೇ ಇವರು ಬಹುತೇಕ ಇವತ್ತು ಪರಪ್ಪನ ಅಗ್ರಹಾರ ಜೈಲು ಸೇರುವಂಥದ್ದು ಕನ್ಫರ್ಮ್ ಆಗಿರುತ್ತೆ. ನಟಿ ರಾಗಿಣಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಇವ್ರ ಜೊತೆಗೆ ಇವತ್ತು ಸಂಜನಾ ಕೂಡ ಅಷ್ಟೇ ಪರಪ್ಪನ ಅಗ್ರಹಾರಕ್ಕೆ ಹೋಗುವಂಥ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು.